ಆಂದೋಲನ ಹಾಗೂ ಪರ್ಯಾವರಣ ಟ್ರಸ್ಟ್ ಆಶ್ರಯದಲ್ಲಿ ನಿರ್ಮಲ ತುಂಗಭದ್ರಾ ಅಭಿಯಾನ ಬೃಹತ್ ಜಲಜಾಗೃತಿ ಮತ್ತು ಜನಜಾಗೃತಿ ಪಾದಯಾತ್ರೆಯ ಸಮಾರೋಪ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ 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 ವಚನಾನಂದ ಮಹಾಸ್ವಾಮಿಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಬೇರೆಯ ಕಾರ್ಯಕ್ರಮಕ್ಕೆ ತೆರಳಿದ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸದಸ್ಯನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನರವರು, ಅದೇ ರೀತಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ LK ಶ್ರೀಪತಿ ಅವರೇ, ಪೂಜಾರ್ ಚಂದ್ರಶೇಖರ್ ಅವರೇ, ಶಶಿಕುಮಾರ್ ಮೇರ್ವಾಡೆ ಅವರೇ, ಬಸವರಾಜ್ ಪಾಟೀಲ್ ಅವರೇ, ಮಾಧವ್ಜಿ ಅವರೇ, ಕುಮಾರಸ್ವಾಮಿ ಅವರೇ, ಆತ್ಮೀಯರಾದಂಥ ಗಿರೀಶ್ ಪಟೇಲ್ ಅವರೇ, ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದಂಥ ಶ್ರೀಮತಿ KC ಶಾಂತಕುಮಾರಿ ಅವರೇ ಹಾಗೂ ವೀರೇಶ್ ಅಜ್ಜಣ್ಣನವರೇ, ಮುಖ್ಯವಾಗಿ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯವನ್ನು ಮಾಡಿದಂಥ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರೇ, ನೆರೆದಿರ್ತಕ್ಕಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮುಖ್ಯವಾಗಿ ಈ ದಿನ ನಮ್ಮೊಡನೆ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಂಥ ಧರ್ಮಸ್ಥಳದ ಸಂಸ್ಥೆಯವರೇ, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ಪತ್ರಿಕೆಯನ್ನು ನೀವು ನೋಡಿದಾಗ ದೆಹಲಿ ಸಂಪೂರ್ಣ ಧೂಳಿನಿಂದ ಕೂಡಿದೆ, ಜನರು ವಾಸ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅಂತಕ್ಕಂಥದ್ದನ್ನು ಕಳೆದ 3-4 ದಿನದಿಂದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಅನೇಕ ನಗರಗಳ ಕೊಳಚೆ ನೀರು, ಗ್ರಾಮೀಣ ಪ್ರದೇಶದ ಕೊಳಚೆ ನೀರು, ಅದರ ಜೊತೆಗೆ ನಮ್ಮ ಜಮೀನುಗಳಿಗೆ ಹಾಕ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು, ಇವೆಲ್ಲವಿಂದ ಜೊತೆಗೆ ನಾವು ನದಿಯಲ್ಲಿ ನಮ್ಮ ಉಪಯೋಗಿಸಿ ಬಿಟ್ಟಂಥ ವಸ್ತುಗಳನ್ನು ನದಿಯಲ್ಲಿ ಹಾಕೋದ್ರ ಮೂಲಕ ಇವತ್ತು ಅನೇಕ ರೀತಿಯ ನೇಚರ್ನಲ್ಲಿ ಇವತ್ತು ನಾವು ಪೊಲ್ಯೂಷನನ್ನು ನೋಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೋಬೇಕು, ನಮ್ಮ ತುಂಗಭದ್ರೆ ನದಿಯನ್ನು ಸ್ವಚ್ಛವಾಗಿಟ್ಕೋಬೇಕು. ಸ್ವಚ್ಛತೆಯಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಅದೇ ಹಾಳಾಗಿರ್ತಕ್ಕಂಥ ನದಿ ನೀರಿನಿಂದ ಏನು ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಇವತ್ತು ನಿಮಗೆಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಈ ವಿಚಾರವನ್ನು ಇಡೀ ದೇಶಾದ್ಯಂತ ಭಾರತೀಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಈ ಒಂದು ನಿರ್ಮಲ ತುಂಗಭದ್ರಾ ಅಭಿಯಾನ. ಇದು ಬರೀ ತುಂಗಭದ್ರೆ ಅಲ್ಲ, ನಮ್ಮ ದೇಶದ ಎಲ್ಲ ನದಿ ಪಾತ್ರಗಳ ಒಂದು ಜನರಿಗೆ ತಿಳುವಳಿಕೆ ಮೂಡ್ತಕ್ಕಂಥ ಈ ಕಾರ್ಯಕ್ರಮ ನನಗೆ ತುಂಬ ಹೆಮ್ಮೆ ತಂದಿದೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಅಭಿಯಾನದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸೋದ್ರ ಮೂಲಕ ನರೇಂದ್ರ ಮೋದಿಜಿಯವರು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋದ್ರಿಂದ ನಾನು ದಾವಣಗೆರೆ ಜಿಲ್ಲಾ ಪಂಚಾಯತ್ನಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನಾನು ಶ್ರೀಗಳವರ ಒಂದು ಅಪ್ಪಣೆ ಪಡೆದು ತಮ್ಮೆಲ್ಲರ ಅನುಮತಿಯನ್ನು ಪಡೆದು ನನ್ನ ಮಾತನ್ನು ಮುಗಿಸಿ ಆ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಅನುಮತಿ ಕೊಡಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.